ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ್ಗನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೂ ಒಂದು ಸಮಾರಂಭವನ್ನು ಒಂದು ಮೆರೆಸಬೇಕಂತ ಎಲ್ರಿಗೂ ಮತ್ತೊಮ್ಮೆ ನಾನು ಏನಾಗಿದೆ ಈ ಶ್ರಮದ ತಡವಾ ಬಂದಿದ್ದಕ್ಕೆ ದಯವಿಟ್ಟು ಯಾರು ಅನ್ಯತಾ ಬಯಸಬೇಡಿ. ಈ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಏನು ವಿದ್ಯಾವರ್ಷಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಮಿತ್ತ ಇವತ್ತು ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಇವತ್ತು ನಾವು ನೆರವೇರಿಸಿದ್ದೀವಿ. ಈ ಒಂದು ಸಮಾರಂಭಕ್ಕೆ ವೇದಿಕೆ ಮೇಲೆ ಹಾಸನರಾಗಿರ್ತಕ್ಕಂಥ ಈ ಸಂಘದ ಮಾನ್ಯ ಆರ್ ಮಹದೇವಸ್ವಾಮಿರವರು ಅಧ್ಯಕ್ಷರು, ರೈತರಿಗೆ ಅವರ ಒಂದು ಈ ಸಹಕಾರ ಸಂಘ ಅವರಿಗೆ ಉಪಯೋಗ ಆಗೋದಕ್ಕೆ ಸರ್ಕಾರದ ಒಂದು ಭಾಗವಾಗಿ ರೈತರ ಒಂದು ಏನು ಇವತ್ತು ಅವರು ಬಡ್ಡಿ ರಹಿತವಾಗಿ ಒಂದು ಅನುದಾನ ಪಡ್ಕೊಂಡು ಅವರ ಒಂದು ಬೆಳೆ ಬೆಳಿಲಿಕ್ಕೆ ಉತ್ತಮ ಬೆಳೆ ಬೆಳೆದು ಅವರ ಒಂದು ಆದಾಯವಾಗಿ ಅಥವಾ ಒಂದು ಏನು ಈ ಭಾಗದಲ್ಲಿ ಎಸ್ಪೆಷಲಿ 90ಕ್ಕೆ 100% ಸಹ ಇವತ್ತು ಎಲ್ಲರೂ ರೈತರು. ಇವತ್ತು ಬೇರೆ ಯಾವುದೇ ತರದ ಉದ್ಯೋಗ ಇಲ್ಲಿಲ್ಲ. ಒಂದು ಅದೃಷ್ಟವಶ ಇಲ್ಲಿ ಬೆಳ್ಳುಳ್ಳಿ ಬೆಳೆಯಲಿಕ್ಕೆ ಒಂದು ವರವಾಗಿ ಈ ಒಂದು ಭಾಗ ಇಲ್ಲಿ ಯೋಗ್ಯವಾಗಿರೋದ್ರಿಂದ, ಅದರಲ್ಲೂ ಪ್ರಕೃತಿ ಯಾಕೆಂದರೆ ಆ ಒಂದು ಟೆಂಪರೇಚರ್ ಅನ್ನ ಈ ಭಾಗದಲ್ಲಿ ಇರೋದ್ರಿಂದ, ಅಂದ್ರೆ ಈ ಗುಡ್ಡಗಾಡು ಇರೋದು ಮತ್ತೆ ಆ ಒಂದು ಪ್ರದೇಶ ಮೇಲೆ ಎತ್ತರದಲ್ಲಿರೋದ್ರಿಂದ ಈಗ ಈ ಭಾಗದಲ್ಲಿ ಅದನ್ನು ಬೆಳೆಯಲಿಕ್ಕೆ ಅವಕಾಶ ಇದೆ. ಆಲೂಗಡ್ಡೆ ಇರ್ಬೋದು, ಈರುಳ್ಳಿ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಹೆಚ್ಚಾಗಿ ಇದನ್ನ ನೀವು ಇಲ್ಲಿ ಬೆಳೆಯೋಕ್ಕೆ, ಮತ್ತೆ ಜೋಳ, ಇಷ್ಟು ಒಂದು ಬೆಳೆಗಳನ್ನ ಎಸ್ಪೆಷಲಿ ಲೊಕ್ಕನಳ್ಳಿ ಭಾಗ ಬಹಳ ಹೆಸರುವಾಸಿ. ಈ ಒಂದು ವರ್ಷ ಬಹುಶಃ ಈಗ ಒಂದು ಒಳ್ಳೆಯ ವಿಚಾರ ಏನಪ್ಪಾ ಅಂದ್ರೆ ಒಂದು ಉತ್ತಮವಾದ ಬೆಲೆ ಸಿಗ್ತಿದೆ. ಎಷ್ಟನ್ನ ಬೆಲೆ ಇವತ್ತು ಮಾದೇಶ್ವರ 420, ಟಾಪ್ 500. ಸೊ ಎಲ್ಲರೂ ಮುಖದಲ್ಲಿ ಮಂದಾಸ ಇದೆ, ಯಾಕೆಂದ್ರೆ ಬೆಳ್ಳುಳ್ಳಿ ಹಾಕ್ತಾರಲ್ಲ. ಯಾಕೆಂದ್ರೆ ಅದು ನಿಜವಾಗ್ಲೂ ಅಂದ್ರೆ ಮತ್ತೊಂದು ಸಾರಿ ಇಳಿಬಹುದು ಮತ್ತೆ ಹತ್ಬಹುದು. ಬಹುಶಃ ಈ ಸಾರಿ ಆಗಿದೆ, ಅದಕ್ಕೆಲ್ಲರೂ ಖುಷಿ ಪಡೋಣ. ಬಹುಶಃ ವಹಿವಾಟು ಬಹುಶಃ 200 ಕೋಟಿವರೆಗೂ ಹೋಗ್ಬೋದು ಅಂತ ಏನೋ ಯಾರೋ ಹೇಳ್ತಾ ಇದ್ರು ಒಟ್ಟಾರೆ ಈ ಒಂದು ಬೆಳ್ಳುಳ್ಳಿ ವ್ಯಾಪಾರ. ಅಂದ್ರೆ ಅಷ್ಟು ಸಹ ನಮ್ಮ ಒಂದು ತಾಲೂಕಿಗೆ ಎಸ್ಪೆಷಲಿ ಈ ಒಂದು ಹೋಬಳಿಗೆ ಬರಲಿ, ರೈತರು ಅವರ ಕಷ್ಟಗಳನ್ನೆಲ್ಲ ತೀರಿಸಿಕೊಳ್ಳಿ. ಹಿಂದೆ ಏನಾಗಿದೆ, ಒಂದು 3 ಬೆಳೆಗೆ ಒಂದು ಒಳ್ಳೆ ಬೆಳೆ ಸಿಗುತ್ತೆ, ಇಲ್ಲ 2 ಬೆಳೆ ಮತ್ತೆ ಲಾಸ್ ಆಗುತ್ತೆ ಅಂತ ಪರಿಸ್ಥಿತಿನೂ ಇದೆ. ಸೊ ಹಾಗಾಗಿ ಅದಕ್ಕೆ ಇನ್ಶೂರೆನ್ಸು ಮತ್ತೆ ಬಡ್ಡಿ ರಹಿತವಾಗಿ ಬಂದ್ರೆ ಎಲ್ಲೋ ಒಂದ್ ಕಡೆ ರೈತ ಉಳಿತಾನೆ. ಅದಕ್ಕೆ ಈಗ ಈ ಒಂದು ಸಹಕಾರ ಸಂಘ ಬಹಳ ಅದು ಒಂದು ರೈತರಿಗೆ ಒಂದು ರೀತಿ ಏನ್ ಹೇಳೋದು, ಅವರಿಗೆ ಬಹಳ ಒಂದು ಉತ್ತಮವಾದ ಒಂದು ಬಾಂಧವ್ಯ ಮತ್ತೆ ಬಾಂಧವ್ಯ ಅಂತಾನೆ ಹೇಳ್ಬೋದು ನಾವು. ಯಾಕಂದ್ರೆ ಬೇರೆ ಕಡೆ ಏನಾದ್ರು ಹೆಚ್ಚು ಬಡ್ಡಿ ತಗೊಂಡು ಮತ್ತೇನಾದ್ರು ಅದು ಕಟ್ಟಲಿಲ್ಲ ಅಂತಂದ್ರೆ ಅವರು ಜಮೀನ ಕಳ್ಕೋಬೇಕು ಅಂತ ಪರಿಸ್ಥಿತಿ ಬರುವಂತದ್ದಿದೆ. ಇವರು ಸರ್ಕಾರ ಮತ್ತೆ ಈ ಒಂದು ಸಹಕಾರ ಸಂಘ ಒಂದು ನಮ್ಮ ರೈತರಿಗೆ ಒಂದು ಉತ್ತಮವಾಗಿ ಈ ಒಂದು ಸಾಲ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದಾಗಬೇಕು. ಈಗಾಗಲೇ ಸುಮಾರು 2.5 ಕೋಟಿ ವಹಿವಾಟು ನಡೆಸ್ತಿದ್ದಾರೆ ಅಂತ ಹೇಳಿ ನಾನು ಕೇಳ್ಪಟ್ಟೆ ಅಧ್ಯಕ್ಷರನ್ನ. ಅದು ಇನ್ನಷ್ಟು ಹೆಚ್ಚಿಸಲಿ. ಹಿಂದೆ ಮಹದೇವ ಪ್ರಸಾದ್ ಅವರಿದ್ದಾಗ 5 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ರು, ಅದೀಗ ಅದು ಸಹ 8 ಲಕ್ಷ ರೂಪಾಯಿ ಆಗಿದೆ. ಆ ಒಂದು ಬಡ್ಡಿ ಹಣ ಮತ್ತೆ ಷೇರುದಾರ ಸೇರಿ ಇವತ್ತು ಈ ಒಂದು ಸುಂದರವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದೆ. ಇದು ನಿಜವಾಗ್ಲೂ ನಾನು ಅಭಿನಂದಿಸ್ತೇನೆ. ಯಾಕಂದ್ರೆ ನಿಮ್ಮ ಒಂದು ಏನು ಗುರಿ ಇದೆ, ಇವತ್ತು ತಮ್ಮಗಳ ಒಂದು ಏನು ಕಟ್ಟಡ ಒಂದು ಒಳ್ಳೆ ಕಟ್ಟಡ ಇದ್ದು ಇಲ್ಲಿ ಒಂದು ವ್ಯವಸ್ಥಿತವಾಗಿ ಈ ಸಹಕಾರ ಸಂಘ ನಡಿಬೇಕಂತ ಹೇಳಿ ತಾವು ಆ ಉದ್ದೇಶದಿಂದ ಈ ಕಟ್ಟಡವನ್ನ ನಿರ್ಮಾಣ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಇದು ನನಗೂ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಖುಷಿ ಪಡ್ತೇನೆ.
ಇವತ್ತಿನ ಈ ಒಂದು ಸಮಾರಂಭದ ಒಟ್ಟಾರೆ ಹೇಳೋದಾದ್ರೆ ಇನ್ನಷ್ಟು ಇವತ್ತು ಈ ಸಹಕಾರ ಸಂಘ ಹೆಚ್ಚು ಸಾಲ ಕೊಡತಕ್ಕಂಥದ್ದಾಗಬೇಕು. ಇನ್ನು ಉಳಿದಂತ ಯಾರು ವಂಚಿತರಾಗಿದ್ದಾರೆ, ಷೇರುದಾರ ಇನ್ನು ಯಾರು ಆಗಿಲ್ಲ, ಆಗೋದಕ್ಕೆ ಏನು ನಮ್ಮ ಪ್ರಸಾದನ ಹೇಳ್ತಾ ಇದ್ದಾರೆ. ಎಷ್ಟೋ ಒಂದು ರೈತರಿಗೆ ಇನ್ನೂ RTCಗಳ ಒಂದು ಸಮಸ್ಯೆ ಇದೆ. ಆ ಸಮಸ್ಯೆಗಳ ಪರಿಹರಿಸಿಕೊಂಡ್ರೆ ಇನ್ನಷ್ಟು ಷೇರುದಾರ ಹೆಚ್ಚಿಸಬಹುದು, ಮತ್ತೆ ಅವರು ಈ ಒಂದು ಅನುದಾನ ಪಡ್ಕೋಬಹುದು, ಈ ಒಂದು ಸಾಲ ಸೌಲಭ್ಯನ ಪಡಿಲಿಕ್ಕೆ ಅವಕಾಶ ಆಗುತ್ತೆ ಅಂತ. ಅದಕ್ಕೆ ಸಂಪೂರ್ಣವಾಗಿ ನಾನು ಅದನ್ನ ಬೆಂಬಲಿಸ್ತೇನೆ. ಅದಕ್ಕೆ ಯಾವುದೇ ತರದ ಒಂದು ಸಮಸ್ಯೆಗಳಿದ್ರು ಸಹ ಅದು ನನ್ನ ಗಮನಕ್ಕೆ ಬಂದು ತಮ್ಮ ಒಂದು ಅರ್ಜಿ ಕೊಟ್ಟಿದ್ರೆ ಅಥವಾ ಒಂದು ಆಂದೋಲನ ರೀತಿಯಲ್ಲಿ ಒಟ್ಟಾರೆ ಏನಾದ್ರು ಹೆಚ್ಚು ಸಮಸ್ಯೆಗಳಿತ್ತಂದ್ರೆ ಅದನ್ನ ಒಂದು ಆಂದೋಲನದ ರೀತಿಯಲ್ಲಿ ಇನ್ನೇ ಒಂದು ಎಲ್ಲ ಅಧಿಕಾರಿಗಳಿಗೆ ತಂದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ನಾನು ಮಾಡ್ತೇನೆ ಅಂತಾನೆ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇದು ಬಹಳ ಈ ಭಾಗದ ಬಡ ರೈತರ ಒಂದು ಸಮಸ್ಯೆ, ಅದಕ್ಕೆ ಬಗೆಹರಿಸಲಿಕ್ಕೆ ಆ ಕೆಲಸ ಆಗಲಿ ಅಂತ ಹೇಳಿ ಆಶಿಸ್ತೇನೆ. ಮಳೆ ಆಶ್ರಿತವಾಗಿದ್ದೀರಾ, ಮಳೆ ಬಂದು ಬೋರು ಎರಡೇ, ಬೋರು ಮಳೆ. ಬಟ್ ಇದೆಲ್ಲೂ ಯಾವುದೋ ಒಂದು ನೀರನ್ನ ತಡೆದು ನಿಲ್ಲಿಸಿ ಈ ಒಂದು ಅಂತರ್ಜಲ ಹೆಚ್ಚಿಸಲಿಕ್ಕೆ ಇಲ್ಲಿ ಯಾವುದು ಆ ಒಂದು ವಾತಾವರಣ ಇಲ್ಲ. ಅದನ್ನ ಮಾಡಬೇಕು. ಅದನ್ನ ಮಾಡಲಿಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ರೆ ಯಾವ್ದಾದ್ರು ಸರ್ಕಾರದ ಜಾಗ ಮತ್ತೆ ಇರ್ತಕ್ಕಂಥ ಹಿಂದೆ ಈಗ PG ಪಾಳ್ಯ ಕೆರೆ ಸುಮಾರು 18 ಎಕರೆ ಇದೆ. ಬಟ್ ಅದನ್ನ ಸರಿಯಾಗಿ ಸದ್ಬಳಕೆ ಆಗ್ತಾ ಇಲ್ಲ. ಅದೆಲ್ಲ ಒತ್ತುವರಿಯಾಗಿ ಯಾರೂ ಸಹ ಇವತ್ತು ಅದನ್ನ ನಾನು ಎಚ್ಚೆತ್ತುಕೊಂಡು ಇವಾಗ ಅದ್ರ ಮುಂದೆ ಆ ಒಂದು ತೆರವನ್ನ ಗೊಳಿಸ್ಲಿಕ್ಕೆ ನಿಮ್ಮೆಲ್ಲರೂ ಸಹಕಾರ ಬೇಕು. ಅದಕ್ಕೆ ಎಷ್ಟೇ ಹಣ ಬೇಕಾದ್ರೂ ಸಹ ಅನುದಾನ ಕೊಡ್ಲಿಕ್ಕೆ ತಂದು ಅದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ನಾನು ತಯಾರಿದ್ದೇನೆ. ನಿಮ್ ಸಹಕಾರ ಬೇಕು. ಕೊಡ್ತೀರಾ ತಾನೆ? ಯಾಕಂದ್ರೆ ಅಂತರ್ಜಲ ಹೆಚ್ಚಿದ್ರೆ ನಿಮ್ಮ ಬೋರ್ಗಳಲ್ಲಿ ನೀರು ಬರುತ್ತೆ. ನಿಮಗೆ ಆ ಒಂದು ಸಮಸ್ಯೆ ಅಕಸ್ಮಾತ್ ಮಳೆ ಇಲ್ಲ ಅಂದ್ರೂ ಸಹ ನಿಮ್ಮ ಬೆಳೆ ನಾಶ ಆಗಲ್ಲ. ಅಂದ್ರೆ ನಿಮ್ಮ ಹಾಕಿದಂತ ಬಂಡವಾಳ ಅಲ್ಲಿ ಒಂದು ಕೈ ಬಿತ್ತಕ್ಕಂಥದ್ದಾಗಬೇಕು. ಅಂದ್ರೆ ಇದುವರೆಗೂ ಆ ಪಾಯಿಂಟ್ ನಾವು ಇಲ್ಲಿ ಉಪಯೋಗಿಸ್ಕೋಬಹುದಿತ್ತು ಅನ್ನೋದು ನನ್ನ ಒಂದು ಏನು ಗಮನಿಸಿದಂತ ವಿಚಾರ. ಈಗ ಅಟ್ಲೀಸ್ಟ್ ಆದ್ರೂ ನಮ್ಮ ಈ ಭಾಗದ ರೈತರಿಗೆ ಕೆರೆಗಳ ಒಂದು ಆಗುವಂತದಕ್ಕೆ ತಾವು ಸಹಕಾರ ಕೊಡಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮನ್ನ ಕೇಳ್ಕೊತಾ ಇದ್ದೇನೆ. ತಾವುಗಳು ಸಹ ಯಾವುದೇ ಒಂದು ಇನ್ನಿತರೆ ಸಮಸ್ಯೆಗಳಿತ್ತಂದ್ರೆ ಅದನ್ನ ನನ್ನ ಗಮನಕ್ಕೆ ತಗೊಬನ್ನಿ. ಇವತ್ತು RTC ಮತ್ತೆ ಸರ್ವೆ ರೆಕಾರ್ಡ್ಸ್ ಇರ್ಬೋದು, ಇನ್ನು ಬೇರೆ ಇಲಾಖೆಗಳ ಒಂದು ಸಮಸ್ಯೆಗಳಿರ್ಬೋದು, ಅದನ್ನು ಸಹ ಇವತ್ತು ನನ್ನ ಗಮನಕ್ಕೆ ತಗೊಬನ್ನಿ. ಒಟ್ಟಾರೆ ಅದನ್ನ ಬಗೆಹರಿಸುತ್ತ ಕೆಲಸ ನಾನು ನಿಮ್ಮ ಜೊತೆ ಇದ್ದು ನಾನು ಮಾಡ್ತೇನೆ. ಇವತ್ತೇನು ನನಗೊಂದು ಅವಕಾಶ ಕೊಟ್ಟಿದ್ದೀರ ಆ ಋಣ ತೀರಿಸುವಂತ ಕೆಲಸಕ್ಕೆ ನಾನು ನಿಮ್ಮ ಜೊತೆ ಹೇಳ್ತೇನೆ ಅನ್ನೋ ಮಾತನ್ನು ಹೇಳುತ್ತಾ, ಏನಿವತ್ತು ಸಹಕಾರ ಸಂಘದ ಅಧ್ಯಕ್ಷರು ಮತ್ತೆ ಈ ನಿರ್ದೇಶಕರು ಮಾಡಿರ್ತಕ್ಕಂಥ ಕೆಲಸ ಅದು ನಿಜವಾಗ್ಲೂ ಉತ್ತಮವಾದ ಕೆಲಸ. ಅದು ನಿಮ್ಮ ಒಂದು ಈ ಭಾಗದ ರೈತರಿಗೆ ಒಳ್ಳೇದಾಗಲಿ, ಇದರಿಂದ ಇನ್ನಷ್ಟು ರೈತರಿಗೆ ಅನುಕೂಲ ಆಗಲಿ, ಎಲ್ಲರೂ ಆ ಒಂದು ಸಂಘದಿಂದ ಫಲಾನುಭವಿಗಳು ಇನ್ನಷ್ಟು ಹೆಚ್ಚಿಸಲಿ ಅಂತ ಹೇಳಿ ಆಶಿಸ್ತಾ ಮಾಡುವುದರ ಮುಖಾಂತರ ಉದ್ಘಾಟನಾ ಭಾಷಣವನ್ನು ನೆರವೇರಿಸಿಕೊಟ್ಟಂತಹ ಶ್ರೀಯುತರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಂಡ್ ಸರ್, ಇದು ಎಲ್ಲರ ಪರವಾಗಿ ನನ್ನ ಒಂದು ಪರ್ಸನಲ್ ವಿಶ್ ಏನಂದ್ರೆ ಸರ್, ನಮ್ದು PG ಪಾಳ್ಯ ಮತ್ತೆ ಒಡೆಯರ್ ಪಾಳ್ಯಕ್ಕೆ ಹೋಗುವಂತಹ ಮುಖ್ಯ ರಸ್ತೆ ಏನಿದೆ ಅದು ತುಂಬಾನೇ ಹಾಳಾಗಿದೆ. ನಮ್ಗೆ ಸಂಪರ್ಕ ಮಾಡೋದಕ್ಕೆ ಅದೊಂದೇ ರಸ್ತೆ ಇರೋದು. ಅದರಿಂದ ಎಷ್ಟು ಅನಾಹುತಗಳಾಗ್ತದೆ ಅಂದ್ರೆ ನಾವು ಇನ್ ಟೈಮ್ಗೆ ಹಾಸ್ಪಿಟಲ್ಗೆ ಹೋಗೋದಕ್ಕಾಗ್ತಿಲ್ಲ, ದೆನ್ ಕಾಲೇಜ್ಗೆ ರೀಚ್ ಮಾಡೋದಕ್ಕಾಗ್ತಾ ಇಲ್ಲ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಫಾರ್ ಯು ಸರ್, ಅದ್ರ ಬಗ್ಗೆ ಶೀಘ್ರವಾಗಿ ಕಾಮಗಾರಿಯನ್ನ ಕೈಗೊಂಡದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತೀರಾ ಅನ್ನೋ ಹೋಪಲ್ಲಿ ಇರ್ತೀವಿ ಕೂಡ. ನಿಮ್ ಕಡೆಯಿಂದ ಅಪೇಕ್ಷೆ ಇಟ್ಕೋಬಹುದಾ ಸರ್? ನಾನು ಒಟ್ಟಾರೆ ಹೇಳೋದಾದ್ರೆ ಬಹಳಷ್ಟು ಸಮಯ ಬೇಕು. ಬಟ್ ಬರೀ ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾನು ಮಾತಾಡಿದ್ದೇನೆ, ಮತ್ತೆ ರೈತರ ಒಂದು ವಿಚಾರವಾಗಿ ಮಾತಾಡಿದೆ ಅಷ್ಟೇ. ಬಟ್ ಅಲ್ಲದೆ ಏನು ಈ ವಿಷಯನ ಹೇಳಿದರೆ, ರಸ್ತೆ ಮತ್ತೆ ಸಾರಿಗೆ ವ್ಯವಸ್ಥೆ ಇವೆರಡನ್ನೂ ಇನ್ನಷ್ಟು ಅದು ಉತ್ತಮಗೊಳಿಸಲಿಕ್ಕೆ ಇನ್ಯಾವುದಾದ್ರೂ ಆಕ್ಚುಲಿ ನನ್ನ ಒಂದು ಗಮನಕ್ಕೆ ಬಂದಿರತಕ್ಕಂಥದ್ದು ಬೆಳಗ್ಗೆ ಹೊತ್ತು ಮತ್ತೆ ಮಧ್ಯಾಹ್ನ ಇನ್ನೂ ಒಂದು ಹೆಚ್ಚುವರಿ ಬಸ್ಸು ಅವಶ್ಯಕತೆ ಇದೆ ಅನ್ನೋ ಒಂದನ್ನು ನಾನು ಈಗಾಗಲೇ
KSRT DC ಅವರ ಗಮನಕ್ಕೆ ತಂದಿದ್ದೇನೆ. ಆಕ್ಚುಲಿ ಏನು ಇವತ್ತು ನಮ್ಮ ಕ್ಷೇತ್ರಕ್ಕೆ ಅಂತಾನೆ ಸುಮಾರು ಈಗ ಜಿಲ್ಲೆಗೆ 100 ಬಸ್ಸುಗಳು ಬರಬೇಕಾಗಿದೆ. ಅದರಲ್ಲಿ ನಾವು 40 ಬಸ್ಸು ನಮ್ಮ ಕ್ಷೇತ್ರಕ್ಕೆ ಬೇಕು. ಯಾಕೆಂದ್ರೆ ಭೌಗೋಳಿಕವಾಗಿ ದೊಡ್ಡ ಕ್ಷೇತ್ರ. ಇವತ್ತು ಈ ಕ್ಷೇತ್ರಕ್ಕೆ ಹೆಚ್ಚು ಬಸ್ಸುಗಳ ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಮಾನ್ಯ ಸಚಿವರಲ್ಲಿ ಮತ್ತೆ DC ಅವರು ಮತ್ತೆ ಇನ್ನು ಉಳಿದಂತ ಇಲಾಖೆಯ ಮುಖ್ಯಸ್ಥರ ಹತ್ರ ನಾನು ಈಗಾಗಲೇ ಮನವಿ ಮಾಡಿ ಈಗೇನು ಬಸ್ಸುಗಳು ಕೊಡ್ತಿದ್ದಾರೆ ಅದನ್ನು ಒಂದೊಂದಾಗಿ ಈಗೇನು ಸಮಯದ ಒಂದು ಏನು ಮಧ್ಯಾಹ್ನ ಮತ್ತೆ ಇನ್ನು ಬೆಳಗ್ಗೆ ಸಮಯದಲ್ಲಿ ಇನ್ನಷ್ಟು ಬಸ್ಸುಗಳ ಅವಶ್ಯಕತೆ ಇದೆ, ಅದಕ್ಕೂ ಒಂದು ಒತ್ತು ಕೊಡ್ತಕ್ಕಂಥ ಕೆಲಸ ಇಡೀ ಕ್ಷೇತ್ರಾದ್ಯಂತ ಅದನ್ನ ಒಂದು ಪಟ್ಟಿ ಮಾಡಿ ಈಗಾಗಲೇ 1-2 ಮೀಟಿಂಗ್ ಆಗಿದೆ. ಅದನ್ನ ಈಗ ಫಾಲೋಅಪ್ ಅಲ್ಲಿ ಇದ್ದೇವೆ. ಅದು ಬಂದ ಮೇಲೆ ನೀವು ಬಂದಿದೆ ಅಂತ ಹೇಳಿ, ಯಾಕೆ ನನಗೆ ಅದು ಗೊತ್ತಾಗಬೇಕು. ಇಲ್ಲ ಅಂತಂದ್ರೆ ಅದನ್ನ ಮತ್ತೊಮ್ಮೆ ಅವ್ರನ್ನ ಮನವರಿಕೆ ಮಾಡಿ ಆ ಕೆಲಸ ಆಗ್ಲಿಕ್ಕೆ ನಾನು ನೋಡ್ತೇನೆ. ಅದು ಒಂದು. ಈಗ ರಸ್ತೆ ಏನು MDR ಈ ರಸ್ತೆಗಳೆಲ್ಲ MDRಗೆ ಸೇರಿಸತಕ್ಕಂಥದ್ದು ಈಗಾಗಲೇ ಲೈನ್ ಎಸ್ಟಿಮೇಟ್ ಆಗಿರುವಂತ ಹಂತಕ್ಕಿದೆ. ಅನುಮೋದನೆಗೆ ಕಾಯ್ತಾ ಇದ್ದೀವಿ. ಈಗೆಲ್ಲನೂ ಆಕ್ಷನ್ ಪ್ಲಾನ್ ಅಲ್ಲಿ ಸೇರಿಸಿ ನಾವು ಕಳಿಸಿದ್ದೇವೆ. ಸರ್ಕಾರದಲ್ಲಿ ಇವತ್ತು ಏನು ಗ್ಯಾರಂಟಿಗಳ ಒಂದು ಹೆಚ್ಚು ಅನುದಾನ ಅಲ್ಲಿ ಹೋಗ್ತಾ ಇರೋದ್ರಿಂದ ಬೇರೆ ಡೆವಲಪ್ಮೆಂಟ್ಗೆ ಬಹುಶಃ ಈ ವರ್ಷದಲ್ಲಿ ನಮಗೆ ಸಿಗುವಂತ ಎಲ್ಲ ಲಕ್ಷ್ಯಗಳು ಕಾಣ್ತಾ ಇದೆ. ಕಳೆದ ವರ್ಷ ಯಾವುದೇ ಅನುದಾನ ತೀರಾ ಕಡಿಮೆ, ವಿರಳ. ಬಟ್ ಆದರೂ ಸಹ ನಾನು ರಾಮಪುರದಿಂದ ಗರ್ಕೆಕಂಡಿ 25 ಕೋಟಿ ಅನುದಾನ, ಮತ್ತೆ SSDP ಯಲ್ಲಿ ಅಜ್ಜಿಪುರದಿಂದ ಮತ್ತೆ ರಾಮಪುರದವರೆಗೂ ಅದು ಬಹಳ ಅಡಿಗಟ್ಟಿದೆ ಆ ರಸ್ತೆ. ಹಾಗಾಗಿ ಅದನ್ನ ಕೈಗೆತ್ತಿಕೊಂಡಿದ್ದೇವೆ. ಇನ್ನು ಉಳಿದಂತ ಏನ್ ರೀಚ್ ಏನಿದೆ ಅದಕ್ಕೂ ಸಹ ಇವತ್ತು ಅನುದಾನ ಬಿಡುಗಡೆ ಆಗಬೇಕಾಗಿದೆ. ಅದು ಆಗೋದಕ್ಕೆ ಎಲ್ಲಾನು ಈಗಾಗಲೇ ಅನುಮೋದನೆ ಕಳಿಸಿದ್ದೇವೆ. ಈಗ ಬೆಟ್ಟದ ರಸ್ತೆಗೂ ಸಹ ರೀಸರ್ಫೇಸ್ಗೆ ಈಗಾಗಲೇ ಅನುಮೋದನೆ ಆಗಿದೆ. ಅದು ಹನೂರಿಂದ ಪಾಲಾರ್ ತನಕ ಕೇಶಿಪ್ಪಲ್ಲಿ ಈಗೇನು ಕೊಳ್ಳೇಗಾಲದಿಂದ ಹನೂರ್ ತನಕ ಕೇಶಿಪ್ಪಲ್ಲಿ ರಸ್ತೆ ಈಗ ಆಗಿದೆ. ಅದೇ ರೀತಿ ಹನೂರಿಂದ ಪಾಲಾರ್ ತನಕ ಅದು ಕೇಶಿಪ್ಪೆ ಕಂಟಿನ್ಯೂ ಆಗುತ್ತೆ. ಬಹುಶಃ ನನ್ನ ಉದ್ದೇಶ ಹನೂರಿಂದ ಬೆಟ್ಟದವರೆಗೂ ಡಬಲ್ ರೋಡ್ ಆದ್ರೆ ಬಹಳ ಉತ್ತಮ. ಯಾಕೆಂದ್ರೆ ಸಾಕಷ್ಟು ಇವತ್ತು ಆಕ್ಸಿಡೆಂಟ್ಸ್ ಆಗ್ತಾ ಇದ್ದೇವೆ. ಅದನ್ನು ತಡೆಗಟ್ಟಲಿಕ್ಕೆ ಅದೊಂದೇ ಒಂದು ಮಾರ್ಗ. ಯಾಕಂದ್ರೆ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರ್ತಾರೆ ಜನ ಮಾದಪ್ಪನ ದರ್ಶನಕ್ಕೆ. ಹೆಚ್ಚು ಒಂದು ಜನ ಇವತ್ತು ಘಟನೆ ಜಾಸ್ತಿ ಆಗ್ತಾ ಇರೋದ್ರಿಂದ ಆ ಸೇಫ್ಟಿ ಇರೋದಕ್ಕೋಸ್ಕರ ಈ ಡಬಲ್ ರಸ್ತೆ ಆಗಬೇಕು. ಮತ್ತೆ ಅದು ಮೀಡಿಯನ್ ಬರಬೇಕು ಮಧ್ಯದಲ್ಲಿ ಅನ್ನೋ ನಿಟ್ಟಿನಲ್ಲಿ ಅದನ್ನು ಸಹ ಇವತ್ತು ಅದು ಆಗ್ಲೇಬೇಕಂತ ಹೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೇನೆ. ಜೊತೆಗೆ ಬಂಡಳ್ಳಿ ರಸ್ತೆ ಬಹುಶಃ ಎಲ್ರಿಗೂ ಸಂಬಂಧಿಕರಿದ್ದಾರೆ, ಬಂಡಳ್ಳಿಯವರು ಇದ್ದಾರೆ. ಅದನ್ನ ನೀವು ಈ ಪಾಯಿಂಟ್ ಕೇಳ್ತಾ ಇದ್ರೆ ಆ ಪಾಯಿಂಟ್ ಇನ್ನೊಂದು 2-3 ಸಾರಿ ಹೋಗಿ ಬಂದ್ರೆ ನೀವು ಫಸ್ಟ್ ಅದನ್ನೇ ಮಾಡಿ ಅಂತ ಆ ತರ ಪರಿಸ್ಥಿತಿಯಲ್ಲಿದೆ. ಅದೇ ರೀತಿ ನಿಜ ಈಗ ನಮಗೆ ಮಧುನಹಳ್ಳಿಯಿಂದ ದೊಡ್ಡಮಾಲಾಪುರದ ತನಕ ಮತ್ತೆ ಏನು ಈ ಒಂದು ದೊಡ್ಡಮಾಲಾಪುರದಿಂದ ಲೊಕ್ನಳ್ಳಿ ತನಕ ಈ ಒಂದೆರಡು ಸ್ಪೀಚ್ ಬಹಳಷ್ಟು ಮೋಸವಾಗಿದೆ. ಇದನ್ನ ರೀಸರ್ಫೇಸೇ ಮಾಡಬೇಕು, ಹೊಸದಾಗೆ ಮಾಡಬೇಕು. ಮತ್ತು ಉಳಿದಂತದ್ದು ಇದು PG ಪಾಳ್ಯದಿಂದ ಒಡರ್ಪಾಳ್ಯದ ತನಕ ಮತ್ತೆ ಆ ಕಡೆ ಉಯಿಲ್ನಾಥ್ ತನಕನೂ ಇದು ಈ ರಸ್ತೆ ಆಲ್ರೆಡಿ ಸೇರಿದೆ. MDR ಅಲ್ಲಿ ನಾನು ಸೇರಿಸಿ ಅದನ್ನ ಅನುಮೋದನೆಗೆ ಕಾಯ್ತಾ ಇದ್ದೀನಿ. ಅದು ಬಂದ ಕೂಡಲೇ ಆದಷ್ಟು ಬೇಗ ಎಸ್ಟಿಮೇಟ್ ಮಾಡಿ ಕೆಲಸ ಶುರು ಮಾಡಲಿಕ್ಕೆ ನಾನು ಇದ್ದೀನಿ. ಅಲ್ಲದೆ ಇನ್ನು ಜನರಲ್ ಅಲ್ಲಿ ಒಂದಷ್ಟು ಇವತ್ತು CC ರಸ್ತೆಗಳು ಮತ್ತೆ ಚರಂಡಿಗಳು KRDL ಮುಖಾಂತರ ಆಗ್ಲಿಕ್ಕಿದೆ. ಅದನ್ನು ಸಹ ಬಂದು ಯಾವ ರಸ್ತೆ ಇದುವರೆಗೂ ಆಗಿಲ್ಲ ಮಣ್ಣು ರಸ್ತೆ ಇದೆಯೋ ಅದನ್ನ ನೀವೇ ಹೇಳಬೇಕು. ಅದನ್ನ ನಾವು ಕೈಗೆತ್ಕೊಳ್ಳಿಕ್ಕೆ ನೀವೇ ತೋರಿಸ್ಕೊಡ್ಬೇಕಾಗುತ್ತೆ. ಅದನ್ನ ಎಲ್ಲಾ ಗ್ರಾಮಗಳು ಈಗಾಗಲೇ ಒಂದು 8-10 ಪಂಚಾಯತಿ ಈಗ ಮುಗಿಸಿದ್ದೇವೆ. ಇನ್ನು ಉಳಿದಂತ ಪಂಚಾಯತಿಗಳಿಗೆ ಬಂದು ಅದನ್ನು ಚೆಕ್ ಮಾಡಿ ಅದನ್ನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈ ನೀರಾವರಿ ಬಗ್ಗೆ ಇದು ನೀವು ಮೇಲೆ ಎತ್ತರದಲ್ಲಿದ್ದೀರಾ, ನಿಮ್ಗೆ ನೀರು ಹಿಂಗ್ ತರಕ್ಕಾಗಲ್ಲ. ಏನಿದು ನೀರು ಹಿಂಗ್ ಕೆಳಗೋಗುತ್ತೆ ಹೊರತು ಇದು ಪ್ರಕೃತಿ ನೀವೇ ಅದನ್ನ ಅಂದ್ರೆ ಈ ತಡೆದು ನಿಲ್ಲಿಸಲಿಕ್ಕೆ ಮತ್ತೆ ಅಂತರ್ಜಲ ಹೆಚ್ಚಲಿಕ್ಕೆ ಇದಕ್ಕೆ ಏನಾದ್ರು ಒಂದು ಮಾಡಬೇಕು. ಮತ್ತೆ ಕರೆಂಟ್ ಸೋಲಾರೈಸ್ ಮಾಡ್ಲಿಕ್ಕೆ ಅಂದ್ರೆ ಹಗಲೊತ್ತಲ್ಲೇ ನಿಮಗೆ 8ರಿಂದ 10 ಗಂಟೆಗಳ ಕಾಲ ಕರೆಂಟ್ ನಿಮಗೆ ಸಿಗಬೇಕು. ಅದಕ್ಕೆ ಸೋಲಾರ್ ಎಲ್ಲೆಲ್ಲಿ ಪವರ್ ಸ್ಟೇಷನ್ಸ್ ಇದಾವೋ ಅಲ್ಲಿ ಪಕ್ಕ ಸೋಲಾರ್ ಅಳವಡಿಸಲಿಕ್ಕೆ ಜಾಗನ ಗುರುತಿಸಿ ಈಗ ಅದನ್ನ ಸೋಲಾರ್ ಆಗ್ಲಿಕ್ಕೆ ಅದನ್ನು ಸಹ ಇವತ್ತು ಈಗಾಗಲೇ ಸರ್ಕಾರದ ಒಂದು ಯೋಜನೆ. ಈಗ ಅದಕ್ಕೆ ಇಮಿಡಿಯೇಟ್ ಅದಕ್ಕೆ ಜಾಗ ಕೊಡ್ತಕ್ಕಂಥ ಕೆಲಸ ಈಗಾಗಲೇ ಆಗ್ತಾ ಇದೆ. ರೈತರಿಗೆ ಕರೆಂಟ್ ಮತ್ತೆ ನೀರು
ಈ ರಸ್ತೆ ಅಷ್ಟು ಒಂದು ಎಲ್ಲನೂ ಮೂಲಭೂತ ಸೌಕರ್ಯಗಳು ಆರೋಗ್ಯ ತಗೊಂಡಾಗ ಅಟ್ಲೀಸ್ಟ್ PG ಪಾಂಡದಲ್ಲಿ ಒಂದು PHC ಇದೆ ಇರೋದ್ರಲ್ಲಿ ಒಂದಷ್ಟು ಪರವಾಗಿಲ್ಲ. ಬೇರೆ ಇನ್ನೂ ಇತರೆ PHCಗಳು ಕಂಪೇರ್ ಮಾಡಿದ್ರೆ ಇಲ್ಲೂ ಸಹ ಮತ್ತೆ ಅನೂರಲ್ಲಿ ಒಂದು 100 ಬೆಡ್ಡಿನ ಆಸ್ಪತ್ರೆ ಆಗಬೇಕಾಗಿದೆ. ಅದು ಸಹ ಇವತ್ತು ಮುಂದಿನ ಒಂದು ಆಯುದಲ್ಲಿ ಅದನ್ನ ಬರಲೇಬೇಕಂತೇಳಿ ನಾನು ಒತ್ತಾಯ ಮಾಡ್ತಿದ್ದೇನೆ. ಸದ್ಯದಲ್ಲೇ ಮಿನಿ ವಿಧಾನಸೌಧ ಆಡಳಿತ ಸೌಧ ನಮ್ಮ ತಾಲೂಕಿಗೆ ಅನುಮೋದನೆ ಆಗೋದಿದೆ. ಅದೇ ರೀತಿ ತಾಲೂಕು ಪಂಚಾಯತಿಗೂ ಅನುಮೋದನೆ ಆಗೋದಿದೆ. ಇವಿಷ್ಟು ಮತ್ತೆ ಡಿಪೋ ಇದು ಬಹುಶಃ ನನಗೆ ಮೊನ್ನೆ KSRTC DC ಅವರು ಬಂದು UD ಡಿಪಾರ್ಟ್ಮೆಂಟ್ ಅಲ್ಲಿ ಡೆಲ್ಟ್ ಅನ್ನೋ ಒಂದು ಪ್ರೋಗ್ರಾಮ್ ಅಲ್ಲಿ ಅನುದಾನ ಇದೆ, ಅಲ್ಲಿಂದ ನೀವು ತಗೋಬಹುದು ಅಂತ ಹೇಳಿದ್ರು. ತಕ್ಷಣ ಓಡೋಗಿ ಈಗ ಮೇಡಮ್ ಸೆಕ್ರೆಟರಿ ಅವರ ಜೊತೆ ಮಾತಾಡಿ ಅದನ್ನ ಇಲ್ಲ ನಿಮಗೆ ಅನುದಾನ ನನಗೆ ಇದು ತೀರಾ ಅವಶ್ಯಕತೆ ಇದೆ. ಯಾಕಂದ್ರೆ ಡಿಪೋ ಇಲ್ಲದೆ ನಿರ್ವಹಣೆ ಮಾಡಲಿಕ್ಕೆ ಇದು ಸಾರಿಗೆಗೆ ಬಹಳ ತೊಂದರೆ ಆಗ್ತಾ ಇದೆ ನಮ್ಮ ಅನೂರು ಕ್ಷೇತ್ರದಲ್ಲಿ. ಅದು ಅನೂರಲ್ಲಿ ಈಗಾಗಲೇ 4 ಎಕರೆ ಅವರಿಗೆ ಜಾಗ ಗುರ್ಸ್ಕೊಟ್ಟು ಹ್ಯಾಂಡ್ ಓವರ್ ಆಗಿದೆ. ಅದನ್ನ ಎಸ್ಟಿಮೇಟ್ ಸಹ ಸಚಿವರು ಕೊಟ್ಟಿದ್ದೇವೆ, ಇಲಾಖೆಗೆ ಹೋಗಿದೆ. ಬಟ್ ಈಗ ಅನುದಾನ ಇಲ್ಲ ಅಂತ ಹೇಳಿ ಪೆಂಡಿಂಗ್ ಇಟ್ಟಿದೆ. ಈಗ ಅನುದಾನ ಬೇರೆ ಇನ್ನೊಂದು ಇಲಾಖೆಯಲ್ಲಿ ಇದೆ ಅನ್ನೋ ಒಂದು ಮಾತು ತಿಳ್ಕೊಂಡು DC ಅವರು ಏನು ಇವತ್ತು ಹೇಳಿದ್ದಾರೆ ಅದರಂತೆ ಈಗ ಅವ್ರನ್ನೂ ಸಹ ಈಗ ರೀಎಸ್ಟಿಮೇಟ್ ಮಾಡಿ ಇನ್ನೂ ಹೆಚ್ಚು ಅನುದಾನ ಕೇಳಿದ್ದೇವೆ. ಮೊದಲು ಬರೀ 10 ಕೋಟಿ ಕೇಳಿದ್ವಿ. ಈಗ ಇನ್ನೂ ಸಂಪೂರ್ಣವಾಗಿ ಏನೇನು ಅಭಿವೃದ್ಧಿ ಆಗುತ್ತೋ ಅದನ್ನೆಲ್ಲ ಸೇರಿಸ್ಕೊಡಿ ಅಂತಲೂ ಕೇಳಿ ಆ ಒಂದು ಪ್ರಸ್ತಾವನೆಯನ್ನ ಈಗ ಕಳಿಸಿದ್ದೇವೆ. ಅಲ್ಲೂ ಸಹ ಅಲ್ಲಿ UD ಮಂತ್ರಿ ನನಗೆ ಬಹಳ ಬೇಕಾದವರು, ಹಾಗಾಗಿ ಅದು ಅವಕಾಶ ಆಗುತ್ತೆ ಅನ್ನುವಂತ ನನ್ನ ನಂಬಿಕೆ ಇದೆ. ಆ ತರದಲ್ಲಿ ಬಸ್ ಡಿಪೋನು ಸಹ ಆದಷ್ಟು ಬೇಗ ಒಂದು ಚಾಲನೆ ಕೊಡ್ತಿದ್ದೇವೆ. ಈ ತರದ ಒಂದು ಎಲ್ಲ ಸಮಗ್ರವಾಗಿ ಇಡೀ ಕ್ಷೇತ್ರದ ಒಂದು ಅಭಿವೃದ್ಧಿಗೆ ಸಾಕಷ್ಟು ಹಣ ಅವಶ್ಯಕತೆ ಇದೆ. ಮತ್ತೆ ಯಾವ ಇಲಾಖೆಯಲ್ಲಿ ಏನೇನು ಅವಶ್ಯಕತೆ, ಎಲ್ಲೆಲ್ಲಿ ಹಣ ಸಿಗುತ್ತೆ ಅನ್ನೋದನ್ನ ಮನಗಂಡು ಅಲ್ಲಿ ಹೋಗಿ ಆದಷ್ಟು ಬೇಗ ನಮ್ಮ ಕ್ಷೇತ್ರಕ್ಕೆ ಅನುದಾನ ತಂದು ಅಭಿವೃದ್ಧಿ ಆಗ್ಬೇಕನ್ನೋದು ಪಕ್ಷದಲ್ಲಿ ನಾನು ಸದಾ ಹರದಲ್ಲಿ ನೋಡ್ತಿದ್ದೇನೆ. ರಸ್ತೆ ಮುಗಿದಿರಬೇಕಂತ ನಾನು ಬಯಸ್ತೇನೆ. ನಮಸ್ಕಾರ. ಈ ವರ್ಷ ಇನ್ನೂ ನಮ್ಮ ಒಂದು ಮಲೆ ಮಹದೇಶ್ವರ ಇರ್ಬೋದು, ಕಾವೇರಿ ಇರ್ಬೋದು, BRT ಇರ್ಬೋದು, ಬಹಳ ಕಡಿಮೆ ಅನುದಾನ ಬಂದಿತ್ತಮ್ಮ. ಈಗಾಗಲೇ ನಾನು ಮೊನ್ನೆ ತಾನೆ 3 ದಿನದಲ್ಲಿ CCF 3 DFOಗಳನ್ನ ಮತ್ತು ACF ಎಲ್ಲ ಚರ್ಚೆ ಮಾಡಿದ್ದೀವಿ. ಎಲ್ಲೆಲ್ಲಿ EPT ಅಂದ್ರೆ ರೈಲ್ವೆ ಬ್ಯಾರಿಕೇಡು ಮತ್ತೆ ಇವನ್ನೆಲ್ಲ ಅಳವಡಿಸಬೇಕು. ಯಾಕಂದ್ರೆ ಸಾಕಷ್ಟು ಮಾನವ ಮತ್ತೆ ಪ್ರಾಣಿ ಸಂಘರ್ಷ ಆಗ್ತಾ ಇದೆ. ಇದನ್ನ CCF ಅವರಿಗೂ ಗಮನಕ್ಕೆ ತಂದು ಕುತ್ಕೊಂಡು ನಾವು ಮಿನಿಸ್ಟರ್ ಹಂತದಲ್ಲಿ ಆಕ್ಚುಲಿ 2 ಸಾರಿ ಟೈಮ್ ಫಿಕ್ಸ್ ಆಗಿ ಅದು ಕ್ಯಾನ್ಸಲ್ ಆಯಿತು. ಬೇರೆ ಅದೊಂದು ಕಾರ್ಯನಿಮಿತ್ತವಾಗಿ ಮಿನಿಸ್ಟರ್ ಕ್ಯಾನ್ಸಲ್ ಆಯಿತು. ಬಟ್ ಅದನ್ನೂ ಸಹ ನಾವು ಗಮನಿಸ್ತಾ ಇದ್ದೇವೆ. ಎಲ್ಲಿ ಸಮಸ್ಯೆ ಇದೆಯೋ ಅದಕ್ಕೆ ಪರಿಹಾರ ಹುಡುಕಲಿಕ್ಕೆ ಮತ್ತೆ ಹೆಚ್ಚು ಅನುದಾನ ಬೇಕು. ರೈಲ್ವೆ ಬ್ಯಾರಿಕೇಡ್ ಅಂದ್ರೆ ಹೆಚ್ಚಿನ ಹಣ ಬೇಕು, ಅದು ಸಮಸ್ಯೆ ಇದೆ. ಆ ಪಾಯಿಂಟ್ ಇಂದಲೂ ಸಹ ನಾವೆಲ್ಲ ಲಿಸ್ಟ್ ಮಾಡಿ ಕಳಿಸಿದ್ದೇವೆ. ಎಷ್ಟು ಸಾರಿ ಅನುದಾನ ಕೊಡ್ತಾರೆ ಅನ್ನೋದು ಕಾಣ್ತದೆ ನೋಡ್ಕೊಂಡು. ನಿಜ ಆಯ್ತು. ಅದನ್ನ ಆದಷ್ಟು ಅದನ್ನು ಹೇಗೆ ಪರಿಹರಿಸಲಿಕ್ಕೆ ಸಾಧ್ಯನೋ ಅದನ್ನು ಖಂಡಿತ ಮಾಡ್ತೇನೆ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀವಿ. ಅಲ್ಲಿವರೆಗೂ ಮೂಡಲ ಧ್ವನಿ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನಮಸ್ಕಾರ.